ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಏನಂದರೆ ಜಾತ್ರೆ ಇತ್ತು ಊರಲ್ಲಿ, ನರಸಿಂಹಸ್ವಾಮಿ ದೇವ್ರದ್ದು. ಹಾಗಾಗಿ ನಾನು ವೈನಿಧಿ ಸ್ಯಾಟರ್ಡೆ ಮಧ್ಯಾಹ್ನ ಬಂದ್ವಿ. ಈ ಥರ ರೆಡಿಯಾಗಿದ್ದೀನಿ ನಾನು. ಇದು ಅಮ್ಮನ ಸ್ಯಾರಿ, ಬ್ಲೌಸ್ ಬಂದು ನಂದೇನೆ. ನಾನು ಅಲ್ಲಿಂದ ಎಲ್ಲನೂ ತೊಗೊಂಡು ಬರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇದರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಈ ಸ್ಯಾರಿ ಹಾಕ್ಕೊಂಡೆ. ಬ್ಲೌಸ್ ಮ್ಯಾಚ್ ಮಾಡಿ ತೊಗೊಂಡು ಬಂದಿದ್ದೆ. ಈಗ ಟೈಮ್ ಬಂದು 5:15. ನಾವು ಎದ್ದಾಗ 3:30 ಆಗಿತ್ತು. ಮಕ್ಕಳನ್ನೆಲ್ಲ ರೆಡಿ ಮಾಡಿ ಇಷ್ಟು ಟೈಮ್ ಆಯಿತು ನಾವು ರೆಡಿ ಆಗೋ ಅಷ್ಟರಲ್ಲಿ. ತುಂಬ ಕ್ಯೂ ಇರುತ್ತೆ. ಎಷ್ಟು ಬೆಳಗ್ಗೆ ಹೋದ್ರೂ ಅಷ್ಟೇ, ನೈಟ್ ಹೋದ್ರೂ ಅಷ್ಟೇ ಕ್ಯೂ ಜಾಸ್ತಿ ಇರುತ್ತೆ, ರಶ್ ಇರುತ್ತೆ. ಸೊ ಅದಕ್ಕೆ ನೋಡೋಣ, ಬೆಳಗ್ಗೆನೇ ಬಿಸಿಲಲ್ಲಿ ನಿಲ್ಲೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಎಲ್ಲರಾದರೂ ಕ್ಯೂವಲ್ಲಿ ಹೋಗ್ಬೋದು ಅಂತ ರೆಡಿಯಾಗಿದ್ದೀವಿ. ವೈನಿಧಿ ಔಟ್ಫಿಟ್ ತೋರಿಸ್ತೀನಿ ಬನ್ನಿ. ಈ ಔಟ್ಫಿಟ್ ಸ್ಕೈ ಬ್ಲೂ ಮತ್ತು ಪಿಂಕ್ ಲಂಗ ಬ್ಲೌಸ್ ಹಾಕಿದೆ. ಹಾಯ್ ಮಾಡ್ಚಿನ, ಹಾಯ್ ಮಾಡು ಬಂಗಾರು. ಏನಿದೆ, ಎಲ್ಲೋಗ್ತಿದ್ಯಮ್ಮ ನೀನು? ಎಲ್ಲೋಗ್ತಿದ್ಯಾ ಚಿನ್ನ? ನಿದ್ದೆ ಬಂದದಕ್ಕೆ 4:15 ಎದ್ಲಿವಳು. 4:45 ನಿದ್ದೆ ಬಂದು ಒದ್ದಾಡ್ತಾ ಇದೆ. ಇದು ನೆನ್ನೆ ಜಾತ್ರೆಲ್ಲೇ ತೊಗೊಂಡಿದ್ದು ಬಳೆ ಉಳ್ದು. ನಿನ್ನ ಬಳೆ ತೋರ್ಸೋಕಂದ, ನಿನ್ನ ಬಳೆ ತೋರ್ಸಪ್ಪ. ಎಲ್ಲಿ ತೊಗೊಂಡಮ್ಮ ನೀನು ಅದನ್ನು? ಎಲ್ಲಿ ತೊಗೊಂಡೆ ಚಿನ್ನ ಬಳೆನಾ? ಹಾಯ್ ಹಾಯ್ ಮಾಡು ಗೊಂಬೆ. ಹಾಯ್ ಗುಂಡ. ನನ್ನ ತವ್ರ ಮನೆ ಬಂದು ಹಾಸನ ಹತ್ರ ಹೊಳೆ ನರಸೀಪುರ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ. ದೇವೇಗೌಡರು ಊರು ಇದು. ಅವರು ಹುಟ್ಟಿದ್ದು ಹರದನಹಳ್ಳಿ ಅಂತ ಇದೆ, ನಮ್ಮೂರ ಹತ್ರನೇ ಅಲ್ಲಿ. ಬಟ್ ಅವ್ರು ಓದಿದ್ದೆಲ್ಲ ಹೊಳೆ ನರಸೀಪುರದಲ್ಲೇ ಅಂತ ನಾನು ಕೇಳಿದ್ದೀನಿ. ಸೊ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ಅಷ್ಟೊತ್ತಿಗೆ ಹೋಗಿನಿ. ಎಷ್ಟು ಕ್ಯೂ ಇದೆ ನೋಡಿ. ಮಕ್ಕಳನ್ನ ಎತ್ಕೊಂಡು ಸಾಕಾಗೋಯ್ತು. ಇಬ್ಬರು ಮಲ್ಕೊಂಬಿಟ್ರು. ನನ್ನ ಫಸ್ಟ್ ವೈನಿಧಿ ಅಲ್ಲೇ ತೂಕಡಿಸ್ತಾ ಇದ್ಲು. ಮನೆಗೆ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಮತ್ತೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡೆ ನಾನು. ನೆಕ್ಸ್ಟ್ ನನ್ನ ಅಣ್ಣ ಮಗಳು, ಅವಳು ಅಷ್ಟೇ ಅಲ್ಲೇ ಮಲ್ಕೊಂಬಿಟ್ಲು. ಇನ್ನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಬ್ಬರೂ ಮನೇಲಿ ಮಲಗಿಸ್ಬಿಟ್ಟು ಮತ್ತೆ ನಾವು ಬಂದು ಕ್ಯೂ ಅಲ್ಲಿ ಜಾಯ್ನ್ ಆದ್ವಿ. ನಾವು ಎಷ್ಟು ಬೇಗ ಹೋದ್ರೂ ಅಷ್ಟು ಕ್ಯೂ ಇತ್ತು. ಹಿಂಗೇನೆ ವರ್ಷ ಯಾವಾಗಲೂ ಹಿಂಗೆ ರಶ್ ಇರುತ್ತೆ. ಅದು ಈ ಥರ ಸಂಡೇ ಸ್ಯಾಟರ್ಡೇಸ್ ಬಂದ್ಬಿಟ್ರಂತೂ ರಜೆಗಳಿರುತ್ತಲ್ಲ, ಎಲ್ಲರೂ ಬಂದಿರ್ತಾರೆ. ಕ್ಯೂ ನೋಡೇ ನನಗೆ ಸಾಕಾಗೋಯ್ತು. ನಿದ್ದೆ ಬೇರೆ ಆಗಿರಲಿಲ್ಲ. ಕ್ಯೂ ಅಲ್ಲಿ ನಿಂತು ನನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ, ಫುಲ್ಲು ನಿದ್ದೆ ಮೂಡಲಿದ್ದೆ. ಮತ್ತು ತೇರು ಇದೇ ರಥ ಎಳೆಯೋದು. ಹಳೇದೊಂದಿತ್ತು, ಅದರಿಂದ ಸ್ವಲ್ಪ ಏನೋ ಇನ್ಸಿಡೆಂಟ್ಸ್ ಎಲ್ಲ ಆಯಿತು. ಅದಕ್ಕೋಸ್ಕರ ಅದನ್ನು ತೆಗೆದ್ಬಿಟ್ಟು ಇದು ಹೊಸದಾಗಿ ಮಾಡಿಸಿದ್ದಾರೆ. ಆವಾಗೆಲ್ಲ ದೊಡ್ಡ ಚೈನ್ ಹಾಕ್ತಾಯಿದ್ರು ಅದನ್ನು ಎಳೆಯೋದಕ್ಕೆ. ಎಲ್ಲ ಜನಗಳು ಸೇರಿ ಎಳಿಬೇಕಾಗಿತ್ತು. ಅದು ಮುಂದೆ ಬರಬೇಕಂದ್ರೆ ಜನಗಳು ಪ್ರೆಷರ್ ಹಾಕಿ ಎಳೆದ್ರೇ ಅದು ಬರ್ತಾಯಿದ್ದಿದ್ದು. ಆ ಥರ ಇತ್ತು. ಆವಾಗ ಯಾರೋ ಒಬ್ಬರು ಚಕ್ರಕ್ಕೇನೋ ಸಿಗಾಕೊಂಡು ತೊಂದರೆ ಆಯಿತು ಅಂದ್ಬಿಟ್ಟು ಇವಾಗ ಕ್ರೇನ್ನ ಕರೆಸ್ತಾರೆ. ಕ್ರೇನಲ್ಲಿ ಅದು ಪುಷ್ ಮಾಡಿ ಜನಗಳು ಸ್ವಲ್ಪ ಹಾಗೆ ಲೈಟಾಗಿ ಎಳೆಯೋ ಥರ ಮಾಡ್ತಾರೆ ಇವಾಗ. ಸೊ ನಮ್ಮೂರ ಜಾತ್ರೆ ನಾನು ವರ್ಷ ಮಿಸ್ಸೇ ಮಾಡಲ್ಲ. ನನಗೆ ಟೈಮ್ ಇತ್ತು ಅಂದರೆ ಪಕ್ಕ ನಾನು ಹೋಗ್ತೀನಿ. ಯಾವ ವರ್ಷವೂ ಮಿಸ್ಸೇ ಮಾಡಿಲ್ಲ ಅಂದ್ಕೊಳ್ಳಿ, ಮದುವೆ ಆದಾಗಿಂದನೂ. ಸುಮಾರು ಒಂದು 15 ಡೇಸ್ ಹಿಂದೆ
ನಮ್ಮೂರಿನ ದೇವ್ರು ಬಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಆ, ಇದು ಅವಾಗ ರಾಜರ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಈಗ ಸುಮ್ಮನೆ ಹಾಗೆ ಸ್ವಲ್ಪ ರಿನೋವೇಷನ್ಸ್ ಎಲ್ಲ ನಡೆದಿದೆ. ದೇವಸ್ಥಾನದ ಮುಂದೆ ಕಲ್ಯಾಣಿ ಇತ್ತು ಅಂತ ಪ್ರತೀತಿ ಇದೆ. ಸೊ ಅದ್ರ ಮೇಲೆ ಇವಾಗ ರೋಡ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಸೊ ನಮ್ಮೂರು ಅಂದರೆ ಎಲ್ಲರಿಗೂ ನಾನು ಹೇಳೋದು, ನಮ್ಮೂರು ಅಂದರೆ ಅದೊಂಥರ ಖುಷಿನೇ ಬೇರೆ. ಯಾವಾಗಾದರೂ ಒಂದು ಸಲ ಹೋಗ್ತೀವಿ. ಸೊ ಅದು ಯಾವಾಗ ಟೈಮ್ ಸಿಗುತ್ತೋ ಆಗ ಹೋಗ್ಬಿಡ್ಬೇಕು. ಇಲ್ಲ ನಾವು ಇನ್ಯಾವಾಗಾದರೂ ಹೋಗ್ತೀವಿ ಅಂದರೆ ಅದಕ್ಕೆಲ್ಲ ಟೈಮ್ ಕೂಡ ಬರೋದಿಲ್ಲ. ಸೊ ನಾವು ಏನೇ ಮದುವೆ ಆಗಿ ಗಂಡನ ಮನೇಲಿದ್ರು ಎಲ್ಲಿದ್ರು ನಮ್ಮೂರು ನಮ್ಮ ತವ್ರ ಮನೆ ಅನ್ನೋದು ಇದ್ದೇ ಇರುತ್ತೆ, ಬಿಡೋಕ್ಕೂ ಆಗೋದಿಲ್ಲ ಯಾರು ಏನೇ ಹೇಳಿದ್ರು ಅಷ್ಟೇ. ಸೊ ಹಾಗಾಗಿ ನಾನು ಈ ಹಬ್ಬಕ್ಕೆ ಅಂದರೆ ಈ ಜಾತ್ರೆಗೆ ಮತ್ತು ಆಯುಧ ಪೂಜೆ ಹಬ್ಬ ಮಾಡ್ತಾರೆ ನಮ್ಮ ಮನೆಯೆಲ್ಲ, ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ. ಆ ಟೈಮಲ್ಲಿ ನಾನು ಮಿಸ್ ಮಾಡೋದೇ ಇಲ್ಲ. ಏನೇ ನನಗೆ ಟೈಮ್ ಇಲ್ಲ ಅಂದರೂ ಆದಷ್ಟು ಫ್ರೀ ಮಾಡಿಕೊಂಡು ರಜೆಗಳು ತೊಗೊಂಡು ಊರಿಗೆ ಹೋಗ್ತೀನಿ. ಈ ಸಲ ವೈನಿದಿಗೆ ಗೇಮ್ಸ್ ಆಡೋಣ, ಈಗ ಅವಳಿಗೆಲ್ಲ ಗೊತ್ತಾಗುತ್ತೆ. ಹೋದ ವರ್ಷ ಆದರೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಅವಳನ್ನ ಪರ್ಟಿಕ್ಯುಲರಾಗಿ ಕರ್ಕೊಂಡು ಹೋದರೆ ಅವಳು ಏನೂ ಆಡಲಿಲ್ಲ, ಸುಮ್ಮನೆ ಎಲ್ಲ ಹಂಗಂಗೆ ನೋಡಿದ್ಲು ಅಷ್ಟೇ, ಫುಲ್ ಹೆದರ್ಕೊಂಡ್ಬಿಟ್ಲು. ಸೊ ಒಳಗಡೆ ದೇವಸ್ಥಾನ ಈ ಥರ ಇದೆ. ಈಗೆಲ್ಲ ಇತ್ತೀಚೆಗೆ ರಿನೋವೇಷನ್ ಮಾಡಿರುವಂಥದ್ದು. ಇದೆಲ್ಲ ಕಂಬಗಳೆಲ್ಲ ತುಂಬ ಹಳೇದಾಗಿತ್ತು ಅಂತ. ಮತ್ತು ಜಾತ್ರೆ ಇನ್ನೊಂದು 3-4 ಡೇಸ್ ಇದೆ ಅನ್ನೋ ಥರ ಕಲ್ಯಾಣೋತ್ಸವ, ಅದು ಏನೇನೋ ಗರುಡೋತ್ಸವ ಎಲ್ಲ ಥರನೂ ಪ್ರೋಗ್ರಾಮ್, ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ ಇಟ್ಟಿರ್ತಾರೆ. ಯುಗಾದಿ ಟೈಮಲ್ಲಿ ಮಡಿಕೆ ಹೊಡೆಯೋ ಶಾಸ್ತ್ರನ ಏನೋ ಸಮಥಿಂಗ್ ಮಾಡ್ತಾರೆ. ಮಡಿಕೆ ಎಲ್ಲ ಸೇರಿಬಿಟ್ಟು ಒಬ್ಬರ ಮೇಲೆ ಒಬ್ಬರು ಹತ್ತಿ ಮಡಿಕೆ ಎಲ್ಲ ಹೊಡೆಯೋದೆಲ್ಲ ಮಾಡ್ತಾರೆ. ನಾನು ಇವಾಗ ತೋರಿಸಿದ್ದು ನಿಮಗೆ ಒಂದು ಲೈನಲ್ಲಿ ಗರುಡ ಮತ್ತು ಈ ಥರ ಸರ್ಪದ್ದೆಲ್ಲ ಇಟ್ಟಿದ್ದಾರೆ. ಸೊ ಅದನ್ನು ನಿಮಗೆ ತೋರಿಸ್ತೆ ನಾನು. ಒಂದು ದರ್ಶನಕ್ಕೂ ಕ್ಯೂ ಇತ್ತು ಮತ್ತು ಪ್ರಸಾದಕ್ಕೂ ಕ್ಯೂ ಇತ್ತು. ಎರಡೂ ದೊಡ್ಡ ದೊಡ್ಡ ಕ್ಯೂ, ಸಾಕಾಗೋಯ್ತು ನಮಗೆ. ನಾನು ಅಂದ್ಕೊಂಡೆ ಮಕ್ಕಳು ಕರ್ಕೊಬಂತ ಇದ್ದಿದ್ದು ಒಳ್ಳೇದು ಮಾಡಿದ್ವಿ ನಾವು, ಮನೇಲಿ ಮಲಗಿಸ್ಬಂದಿದ್ದು ಒಳ್ಳೇದಾಯಿತು ಅಂತ. ಅಷ್ಟು ಕ್ಯೂ, ಅಷ್ಟು ರಶ್ ಇತ್ತು. ಈ ಜಾತ್ರೆ ದಿನ ಯಾವಾಗಲೂ ಹಿಂಗೇನೆ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋದರೂ ಅಷ್ಟೇ, ಹಿಂದಿನ ದಿನ ಮಿಡ್ ನೈಟ್ ಹೋದ್ರೂ ಅಷ್ಟೇ, ಯಾವಾಗಲೂ ಕ್ರೌಡ್ ಹಿಂಗೆ ಇರುತ್ತೆ. ಮಧ್ಯಾಹ್ನ ಅಂತೂ ಅಕ್ಕಪಕ್ಕದ ಊರಿನವರೆಲ್ಲ ಬಂದಿರ್ತಾರೆ, ಅವಾಗಂತೂ ಫುಲ್ಲು ಇದ್ದಿದ್ದು ರಶ್ಶು. ಮತ್ತು ಪ್ರಸಾದ ಬೆಳಗ್ಗೆ ಸ್ಟಾರ್ಟ್ ಆದರೆ ಸಂಜೆವರೆಗೂ ಕೊಡ್ತಾರೆ. ಪ್ರಸಾದನ ಮಾಡ್ತಾನೇ ಇರ್ತಾರೆ, ಖಾಲಿ ಆದಂಗೆ. ಪ್ರಸಾದನೂ ಅಷ್ಟೇ ಚೆನ್ನಾಗಿ ಕೊಡ್ತಾರೆ, ಯಾಕಂದರೆ ಎಲ್ಲ ದೂರದಿಂದ ಬಂದಿರ್ತಾರೆ, ಅವ್ರಿಗೆ ಹೊಟ್ಟೆ ತುಂಬಬೇಕು, ಆ ಥರ ಪ್ರಸಾದ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ವಾಟರು, ಪ್ರಸಾದ. ಆ್ಯಕ್ಚುಲಾಗಿ ನನಗೆ ಸ್ವಲ್ಪ ಥ್ರೋಟ್ ಪೇಯ್ನ್ ಇದೆ, ಹಾಗಾಗಿ ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಮತ್ತು ನಮ್ಮೂರ ಜಾತ್ರೆ ಆಗಿದ್ದು ಲಾಸ್ಟ್ ಸ್ಯಾಟರ್ಡೇ. ನಾನು ಸ್ಯಾಟರ್ಡೇ ಹೋಗಿ ಮಂಡೇ ಮಾರ್ನಿಂಗ್ ಏನೋ ರಿಟರ್ನ್ ಆದೆ. ವೈನಿ ದಿನಾನು ಬರೋಕ್ಕಾಗಲಿಲ್ಲ, ಕೆಲಸದಲ್ಲಿ ಬ್ಯುಸಿ ಇದ್ದರು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಅಕ್ಕ ನಾವು ಎಲ್ಲ ನಮ್ಮ ಕಾರ್ ತೊಗೊಂಡು ನಮ್ಮ ಕಝಿನ್ ಹುಡುಗ ಇದ್ದಾನೆ, ಅವನನ್ನು ಕರೆಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅಕ್ಕನ ಮಗಳಿಗೆ ಹುಷಾರಿರಲಿಲ್ಲ, ತುಂಬ ಜ್ವರ ಇತ್ತು. ಸೊ ಹಾಗಾಗಿ ಅವಳು ಬರೋಕ್ಕಾಗಲಿಲ್ಲ. ಆಮೇಲೆ ನಾವು ಊರಿಂದ ಎಲ್ಲ ಬಂದು ಒಂದು 2-3 ಡೇಸ್ ಆದಮೇಲೆ ವೈನಿದಿಗೆ ಫುಲ್ ಜ್ವರ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ವೀಡಿಯೋಸ್ ಕೂಡ ಹಾಕೋಕ್ಕಾಗಲಿಲ್ಲ. ಇದೇ ಗರುಡ, ಇದನ್ನೇ ಗರುಡೋತ್ಸವ ಅಂತ ಮಾಡ್ತಾರೆ. ಇದು ಏನಂದರೆ 2 ಊರು, ನಮ್ಮ ಹೊಳೆನರಸೀಪುರದವರು ಮತ್ತು ಕಡವಿನಕೋಟೆ ಅಂತ ಇದೆ ನಮ್ಮ ಊರಿನ ಪಕ್ಕ. ಸೊ ಅವರು ಮಾಡುವಂಥದ್ದು ಇದು ನೋಡಿ. ರೇವಣ್ಣ ಮತ್ತು ಭವಾನಿ ಅವರು ಕೂಡ ಬಂದೇ ಬರ್ತಾರೆ. ಅವರು ಜಾತ್ರೆ ಅವ್ರದ್ದೇ ಅಲ್ವಾ ಎಲ್ಲ ಮೇಯ್ನ್. ಸೊ ಫಸ್ಟ್ ಪೂಜೆ ಎಲ್ಲ ಅವರೇ ಮಾಡೋದು. ಅವ್ರ ಮಕ್ಕಳು ಕೂಡ ಬರ್ತಾರೆ ಸಮ್ಟೈಮ್ಸ್. ಈ ವರ್ಷ ನಾನು ಅವ್ರನ್ನ ನೋಡಲಿಲ್ಲ, ಇವರಿಬ್ಬರು ಬಂದಿದ್ದರು, ಹಾಗೆ ಅವ್ರದ್ದು ಒಂದು ಕ್ಲಿಪ್ ಹಾಕಿದ್ದೀನಿ. ನೆಕ್ಸ್ಟು ಅದೇ ನಾನು ಹೇಳ್ದಂಗೆ ತುಂಬ ಬಿಸಿಲು, ತುಂಬ ಕ್ರೌಡು, ಸಾಕಾಗೋಯ್ತು, ಅದಂತೂ ಹೇಳೋಕ್ಕಾಗಲ್ಲ. ಆಮೇಲೆ ನಾವು ಸಂಜೆ ಮೇಲೆ ಹೀಗೆ ಜಾತ್ರೆಯಲ್ಲಿ ಹೀಗೆ ಮಾಡೋದು. ಎಲ್ಲರೂ ಬೆಳಗ್ಗೆ ಹಿಂಗೆ ದರ್ಶನ ಮುಗಿಸ್ಕೋತಾರೆ, ಮಧ್ಯಾಹ್ನ ಎಲ್ಲ ಮನೇಲಿ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಸಂಜೆ ಆಗ್ತಾ ಎಲ್ಲ ಜಾತ್ರೆ ನೋಡೋದಕ್ಕೆ ಹೋಗ್ತಾರೆ. ನಾವು ಹುಡ್ದಾಗಿಂದನೂ ಇದೇ ಪ್ರೊಸೀಜರ್ ಫಾಲೋ ಆಗ್ತಾಯಿದೆ. ಸೊ ನಾವು ಮತ್ತು ಪ್ರಸಾದ ಎಲ್ಲ ಅಲ್ಲೇ ರೆಡಿ ಮಾಡ್ತಾಯಿದ್ರು, ಅದನ್ನು ಕೂಡ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನಾನು. ಆದರೂ ಎಷ್ಟು ಕಷ್ಟ ಅಲ್ವಾ, ಎಷ್ಟೆಷ್ಟು ಬೇಗ ಪ್ರಸಾದ ಖಾಲಿ ಆಗುತ್ತೆ, ಮತ್ತು ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೇ ಇರಬೇಕು. ಪ್ರಸಾದಕ್ಕೆ ಬಿಸಿಬೇಳೆ ಬಾತ್, ಪೊಂಗಲ್, ಒಂದು ಸ್ವೀಟು, ಮೊಸರನ್ನ, ಪುಳಿಯೋಗರೆ ಈ ಥರ ಎಲ್ಲ ಇರುತ್ತೆ. ಯಾವುದಾದ್ರೂ ಖಾಲಿ ಆದರೆ ಇನ್ನೊಂದನ್ನು ಬ್ಯಾಲೆನ್ಸ್ ಮಾಡಿ ಕೊಡ್ತಾರೆ. ಎಲ್ಲ ಸುತ್ತಮುತ್ತ ಊರಿನವರೆಲ್ಲ ಬಂದಿರ್ತಾರೆ. ಸೊ ತುಂಬ ರಶ್ ಇರುತ್ತೆ. ಮತ್ತು ನಮ್ಮೂರ ಜಾತ್ರೆ ಹೇಗೆ ಯಾವಾಗ ಆಗುತ್ತೆ ಅಂದರೆ
ಹೋಳಿ ಹಬ್ಬದ ಟೈಮಲ್ಲಿ ಆಗುವಂಥದ್ದು ಇದು. ಆ ಟೈಮಲ್ಲಿ ಸುಮಾರು ಊರಲ್ಲಿ ಜಾತ್ರೆಗಳು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದಿಚುಂಚನಗಿರಿ ಜಾತ್ರೆನೂ ಆ ಟೈಮಲ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ನಾವು ತೇರು ಎಳೆಯೋ ಟೈಮ್ ಬಂತು. ನಾವು ಅದೇ ಟೈಮಿಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಪ್ರಸಾದದ ಟಿಫನ್ ನಮ್ಮಮ್ಮ ಮಾಡಿದರು, ಇಡ್ಲಿ ಮತ್ತು ಗೊಜ್ಜೆಲ್ಲ. ಬಟ್ ನಾವು ಅದನ್ನು ತಿನ್ನಲಿಲ್ಲ. ನಾನು ನಮ್ಮ ಅತ್ತಿಗೆ ಇಬ್ಬರೇ ದೇವಸ್ಥಾನಕ್ಕೆ ಹೋಗಿದ್ದು. ಅವರೆಲ್ಲ ಸ್ವಲ್ಪ ಕ್ರೌಡ್ ಕಡಿಮೆ ಆದಮೇಲೆ ಹೋಗ್ತೀವಿ ಅಂತ ಅಂದರು. ಸೊ ತೇರು ಎಳೆಯುವಾಗ ಒಂದು ಡ್ರಮ್ ಸೆಟ್ ಏನೋ ಅದನ್ನು ಬಾರಿಸ್ತಾರೆ. ಸೊ ಆವಾಗ ಎಲ್ಲ ಜನಗಳು ಹೋಗಿ ಆ ಪ್ಲೇಸಲ್ಲಿ ಇರ್ತಾರೆ. ತೇರು ಎಳೆಯೋದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ಸ್, ಇಂಥ ಟೈಮಿಂಗ್ಸಲ್ಲೇ ಎಳಿಬೇಕು ಅಂತ ಬಂದಿರುತ್ತೆ. ತೇರನ್ನ ಮೂವ್ ಮಾಡೋಕ್ಕೂ ಮುಂಚೆ ರಥನ ಗರುಡ ಬಂದು 3 ರೌಂಡ್ಸ್ ಹಾಕಿದ್ಮೇಲೆ ತೇರನ್ನ ಎಳೆಯೋದು. ಕಳಸ ಎಲ್ಲ ಹಿಂದಿನ ದಿನವೇ ಪ್ರತಿಷ್ಠಾಪನೆ ಮಾಡಿರ್ತಾರೆ ತೇರ ಮೇಲೆ, ಮತ್ತು ದೇವ್ರನ್ನೆಲ್ಲ ಕೂರಿಸಿರ್ತಾರೆ. ಬಟ್ ಪೂಜೆ ಮಾಡೋದೆಲ್ಲ ಜಾತ್ರೆ ಅಂದರೆ ತೇರನ್ನ ಯಾವತ್ತು ಎಳಿತಾರೆ ಜಾತ್ರೆ ದಿನ ಆವಾಗ ಪೂಜೆ ಮಾಡ್ತಾರೆ, ಮೇನ್ ಪೂಜೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಅಲ್ಲಿ ನಿಲ್ಲೋದಕ್ಕೂ ಜಾಗ ಇರಲಿಲ್ಲ. ಆ ಬಿಸಿಲಲ್ಲಿ ಇಷ್ಟು ಜನ, ಯಪ್ಪ! ನಾನು ತುಂಬ ಹೊತ್ತು ನಿಲ್ಲೇ ಇಲ್ಲ. ಒಂದು 5 ಮಿನಿಟ್ಸ್ ಇದ್ಬಿಟ್ಟು ಕ್ಲಿಪ್ಸ್ ಎಲ್ಲ ತಗೊಂಡು ಬಂದ್ಬಿಟ್ಟೆ ನಾನು. ನೆಕ್ಸ್ಟು ಈ ತೇರು ಬಂದು ಒಂದು ರೌಂಡ್ ನಮ್ಮೂರಲ್ಲಿ ಬ್ರಾಹ್ಮಿನ್ಸ್ ಏರಿಯಾ ಅಂತ ಇದೆ, ಅಲ್ಲಿ 4 ಬೀದಿ ಈ ರಥನ ಎಳ್ಕೊಂಡು ಮತ್ತೆ ಇಲ್ಲಿಗೆ ಬಂದು ನಿಲ್ಲಿಸ್ತಾರೆ. ನೋಡಿ, ಇದೇ ಕ್ರೇನಲ್ಲೇ ಅವರು ಎಳೆಯೋದು ಯಾವಾಗ್ಲೂ. ನೆಕ್ಸ್ಟ್ ನಾವು ಅವಳಿಗೆ ಹಾಗೆ ವೈನಿಧಿಗೆ ಹಠ ಮಾಡ್ತಾಯಿದ್ಲು ಅಂತ ಸ್ವಲ್ಪ ಆಟ ಸಾಮಾನೆಲ್ಲ ಎತ್ಕೊಂಡು ಬಂದೆ ಅಲ್ಲೇ. ಅವಳು ಎಲ್ಲ ಥರ ಡಾಲ್ಸ್ ಎಲ್ಲ ಇತ್ತು, ಬಾಲು ಡಾಲ್ಸ್ ಎಲ್ಲ. ಸೊ ಹಾಗಾಗಿ ಅದನ್ನು ತೊಗೊಬಂದೆ, ಕಿಚನ್ ಸೆಟ್ಟು. ನೆಕ್ಸ್ಟು ಊಟಕ್ಕೆ ಅಮ್ಮ ಅನ್ನ ಸಾಂಬಾರು, ರಸಮ್ ಮತ್ತು ವಡೆ, ಪಾಯಸ, ಕಾಳುಗೊಜ್ಜು, ಕೋಸಂಬರಿ, ಹಿಂಗೆ ಏನೇನೋ ಮಾಡಿದರು. ಇವಾಗ ಬಂದು ಟೈಮು 7 o'clock ಆಗಿದೆ. ಯೂಶ್ವಲಿ ನಾವು ಹೆಂಗೆ ಮಾಡ್ತೀವಿ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಟೆಂಪಲ್ಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬರ್ತೀವಿ. ಸಂಜೆ ಮೇಲೆ ಜಾತ್ರೆ ಇರುತ್ತಲ್ವ, ಸೊ ಜಾತ್ರೆಯಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ, ನಿಮಗೆಲ್ಲ ಗೊತ್ತಿರುತ್ತೆ. ಮತ್ತು ಇಲ್ಲೊಂದು ಫೀಲ್ಡ್ ಇದೆ, ಬಯಲುರಂಗ ಮಂದಿರ ಅಂತ ನಮ್ಮೂರಲ್ಲಿ. ಸೊ ಅಲ್ಲಿ ಎಲ್ಲ ಥರ ಗೇಮ್ಸ್ನೂ ಇನ್ಸ್ಟಾಲ್ ಮಾಡಿರ್ತಾರೆ. ಅದು ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ, ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ. ಸೊ ನಾವು ಎವ್ರಿ ಇಯರ್ ಹೀಗೆ ಮಾಡೋದು. ಸೊ ಹಾಗಾಗಿ ಅಲ್ಲಿಗೂ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹೆಂಗೂ ಮಕ್ಕಳಿದಾರಲ್ಲ, ಅವ್ರಿಗೂ ಒಂದು ಚೇಂಜಸ್ ಸಿಗುತ್ತೆ ಅಂತ. ವೈನಿಧಿ ಮಲಗಿದ್ದಾಳೆ, ರೆಡಿ ಮಾಡಿ ಮಲಗಿಸಿದ್ದೀನಿ. ಈ ಡ್ರೆಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಜೈನಾಗ ಶಾಪಿಂಗ್ ಹಾಲಲ್ಲಿ ತೋರಿಸಿದ್ದೀನಿ. ಸೊ ಅದನ್ನೇ ವೇರ್ ಮಾಡಿರೋದು. ಅಲ್ಲಿ ಹೋದ್ಮೇಲೆ ಯಾವ್ಯಾವ ಥರ ಗೇಮ್ಸ್ ಇದೆ ಮತ್ತು ನಾವು ಏನು ತೊಗೊಂಡ್ವಿ ಅಲ್ಲಿ, ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ, ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಓಡಾಡೋಕ್ಕೂ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಇದು ಸಂಡೇ ಆಗಿರೋದ್ರಿಂದ ಜಾತ್ರೆ ಈ ಸಲ ತುಂಬ ಕ್ರೌಡ್ ಇದೆ. ನಾವು ತೇರೆಳೆಯುವಾಗೂ ಕೂಡ ಹೋಗಿದ್ವಿ, ಅಲ್ಲಿ ತುಂಬ ಜನ ಇದ್ದರು. ನಮ್ಗೆ ಓಡಾಡೋಕೆ ನಿಂತ್ಕೊಂಡು ನೋಡೋದಕ್ಕೂ ಜಾಗ ಸಿಗಲಿಲ್ಲ, ಹಾಗಾಯಿತು. ಸೊ ಈ ವಿಡಿಯೋದಲ್ಲೇ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಕ್ರೌಡು, ನಾವೆಷ್ಟು ಹಿಂಸೆ ಮೇಲೆ ಹೋದ್ವಿ ಅಂತ. ನಡ್ಕೊಂಡೇ ಹೋಗಬೇಕು, ಗಾಡಿಗಳೆಲ್ಲ ಹೋಗೋಕ್ಕೂ ಜಾಗ ಇರಲ್ಲ, ವೈನಿಧಿಗೂ ನಡೆಯೋಕ್ಕೆ ಜಾಗ ಇರಲ್ಲ, ಅವ್ಳು ಎತ್ಕೊಂಡೇ ಹೋಗಬೇಕು. ಏನು ಮಾಡೋದೋ ಗೊತ್ತಿಲ್ಲ. ಸೊ ಹೀಗಿದೆ ಜಾತ್ರೆ. ನೆಕ್ಸ್ಟ್ ನಮ್ಮ ಅಣ್ಣನ ಮಗಳದು ಬರ್ಡೇ ಇದೆ, ಕೇಕೆಲ್ಲ ತಂದಿಟ್ಟಿದ್ದಾರೆ. ಬಂದು ಅದನ್ನು ಕೂಡ ಸೆಲೆಬ್ರೇಟ್ ಮಾಡಬೇಕು. ವೈನಿಧಿ ನಿಮಗೆ ಹೇಳಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೊರಡೋಣ. ನನ್ನ ಔಟ್ಫಿಟ್ ನೋಡಿ ಹೀಗಿದೆ, ಮತ್ತು ಹೇಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ಹೇಳಿ. ನಾನು ಫೋಟೋಸ್ ತೆಕ್ಕೊಂಡ್ರೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ ಈ ಡ್ರೆಸ್ಸಲ್ಲಿ. ಸೊ ಹೊರಡೋಣ ಬನ್ನಿ. ನಮ್ಮ ಲಡ್ಡು ನೋಡಿ, ಲಡ್ಡು ಇದು ಇದು ಜಯನಗರಲ್ಲೇ ತೊಗೊಂಡಿದ್ದು ಡ್ರೆಸ್ಸು, ಫ್ರಾಕು. ಸಖತ್ ಚೆನ್ನಾಗಿ ಕಾಣ್ತಿದೆ ಆ್ಯಕ್ಚುಲಾಗಿ. ಇದು ನಮ್ಮದು ಕುನ್ನಿ, ಅರ್ಧ ನಿದ್ದೆ ಆಗಿದೆ, ಮೇ 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 ಅಂತ ಇದೆ. ಇದು ಈ ಮೇಡಮ್ನವರ ಔಟ್ಫಿಟ್ಟು. ಚಿನ್ನ ಹಾಯ್ ಮಾಡಮ್ಮ, ನೀನು ಹಾಯ್ ಮಾಡಿ ಮಗಳು, ನೀನು ಗುಡ್ ಗರ್ಲ್, ನೀನು ಹಾಯ್ ಮಾಡುವ. ಆ ಫೀಲ್ಡ್ ಹತ್ರ ಹೋಗೋದಕ್ಕೆ ಒಂದು ಶಾರ್ಟ್ ಕಟ್ ಇತ್ತು. ನಾವು ಮೇನ್ ರೋಡಲ್ಲಿ ಹೋಗಿದ್ದಿದ್ರೆ ಮಕ್ಕಳನ್ನೆಲ್ಲ ಎತ್ಕೊಂಡು ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಶಾರ್ಟ್ ಕಟ್ ರೂಟಲ್ಲಿ ಹೋದ್ವಿ. ಇಲ್ಲ ಸ್ಟ್ರೆಸ್ ಇರಲಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದಿತ್ತು. ಅಲ್ಲಿ ಹೋದರೆ ಒಂದು ಸರ್ಪ್ರೈಸ್ ಕಾಯ್ದಿತ್ತು. ನಾವು ಯಾವ ವರ್ಷ ಎಲ್ಲ ಗೇಮ್ಸೂ ರನ್ನಿಂಗಲ್ಲಿತ್ತು, ಎಲ್ಲ ಇನ್ಸ್ಟಾಲ್ ಮಾಡಿ ಎಲ್ಲ ಆಡಿಸ್ತಾಯಿದ್ರು. ಬಟ್ ಈ ವರ್ಷ ಯಾಕೋ ಯಾವ ಗೇಮ್ಸು ಇನ್ಸ್ಟಾಲ್ ಆಗಿರಲಿಲ್ಲ. ಒಂದೇ ಒಂದು ಕಾರ್ ಗೇಮ್ ಮಕ್ಳದೇನೋ ರನ್ನಿಂಗಲ್ಲಿತ್ತು, 1-2. ಇನ್ನಿ ದಿನ ಅದರಲ್ಲೂ ಎಲ್ಲ ಕೂಡ್ಸೋಕ್ಕೆ ಅಮ್ಮ ಕುತ್ಕೋತೀನಿ ಅಂತ ತೋರಿಸೋಳು. ಕೂರ್ಸೋಕೆ ಹೋದ್ರೆ ಮಾತ್ರ ಅವಳಿಗೆ ಸ್ವಲ್ಪ ಯಾಕೋ ಹೆದರ್ಕೊಂತಾಳೆ ಅವಳು.
ಇದೊಂದೇ ಅಲ್ಲ, ಅದರ ಮಾಲ್ಸಲ್ಲಿ ಗೇಮ್ಸ್ ಆಡಿಸೋಕೆ ಕರ್ಕೊಂಡು ಹೆದ್ರುಕೊಂಡು ಕೂರೋದೇ ಇಲ್ಲ. ಹಾಗೆ ಮಾಡ್ತಾಳೆ, ಯಾವಾಗ ಧೈರ್ಯ ಬರುತ್ತೋ ಗೊತ್ತಿಲ್ಲ. ನೆಕ್ಸ್ಟು ನಾವು ಹಂಗೆ ನೋಡಿ ಇವು ವೇಸ್ಟ್ ಆಯಿತು ಅಂದ್ಕೊಂಡು, ಜನನೂ ಬೇರೆ ಇರಲಿಲ್ಲ, ಏನು ಗೇಮ್ಸೇ ಇರಲಿಲ್ಲ, ಇನ್ನೇನು ಜನ ಇರ್ತಾರೆ. ನೆಕ್ಸ್ಟ್ ಡೇ ಎಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ನೆಕ್ಸ್ಟ್ ಡೇ ಯಾರು ಜನ ಎಲ್ಲ ಹೊರ್ಟೋಗ್ತಾರೆ ಜಾತ್ರೆ ಮುಗಿಸ್ಕೊಂಡು. ಅವಾಗೇನು ಅಷ್ಟು ವ್ಯಾಪಾರನೂ ಆಗೋಲ್ಲ ಅವರಿಗೆ ಅಂದ್ಬಿಟ್ಟು ನಾವು ಅಲ್ಲೇ ಸ್ಟಾಲ್ಸ್ ಇತ್ತು, ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಅಲ್ಲೇ ಜ್ಯೂಸ್ ಕುಡ್ಕೊಂಡು ಎಲ್ಲ ಒಂದೊಂದು ಗ್ಲಾಸ್ ಮತ್ತೆ ನಾವು ಜಾತ್ರೆ ನೋಡೋಣ ಅಂತ ಬಂದ್ವಿ. ಜಾತ್ರೆ ಒಳಗಂತೂ ಅದು ಯಾವುದೋ ಒಂದು ಪಿ ಸೌಂಡ್ ಬರುತ್ತಪ್ಪ, ಯಮ ಅನ್ನೋ ಥರ ಏನೋ, ಅದನ್ನಂತೂ ಕಿವಿ ಹತ್ರನೇ ಬಂದು ಊದೋರು, ಮಕ್ಕಳೆಲ್ಲ ಹೆದ್ರುಕೊಂತವೆ ಸೌಂಡಿಗೆ. ಹಂಗಿರುತ್ತೆ ಅದು, ಅಸಹ್ಯವಾಗಿರುತ್ತೆ ಸೌಂಡ್, ಅಂತೂ ಕೇಳೋಕ್ಕಾಗಲ್ಲ. ಬರೀ ಮಕ್ಳಿಗೆ ಅದೇ ಇದು ಟಾಯ್ಸ್ ತೊಗೊಂಬಂದಿದ್ದು ಅಷ್ಟೇ. ನಾವೇನು ತೊಗೊಳ್ಳೋಣ ಜಾತ್ರೆನಲ್ಲಿ, ನಾವು ತೊಗೊಳ್ಳೋ ಟೈಮ್ ಮುಗಿದೋಯ್ತು. ಸೊ ನೆಕ್ಸ್ಟು ನಮ್ಮ ಅಣ್ಣನ ಮಗಳಿಗೆ 8 ತಿಂಗಳು ತುಂಬಿ 9 ತಿಂಗ್ಳಿಗೆ ಬಿದ್ದಿತ್ತು. ಮತ್ತು ನಮ್ಮ ಅಣ್ಣಂದು 1 ವೀಕ್ ಬ್ಯಾಕ್ ಏನು ಮಗಳು, ಸೊ ಎಲ್ಲ ಒಟ್ಟಿಗೆ ಆಗ್ಬಿಡುತ್ತೆ. ಅವತ್ತು ಕೇಕ್ ಕಟ್ ಮಾಡಿದ್ವಿ, ಇವಳು ಇತ್ತಲ್ಲ ಅಂದ್ಬಿಟ್ಟು ಇನ್ನೊಂದು ಇವ್ರಿಗೂ ಕಟ್ ಮಾಡಿಸಿದ್ವಿ, ಇಬ್ರಿಗೂ ಒಟ್ಟಿಗೆನೇನೆ. Happy birthday to you. Happy birthday to you, Laddu. Happy birthday, Laddu. Laddu illadu chinna. Punarvi. Hey Punarvi. Cake. Cake ತಿನ್ನಕಂದ ಕೇಕು. ಜಾತ್ರೆ ಆಗಿ ನೆಕ್ಸ್ಟ್ 3 ಡೇಸ್ಗೆ ಗರುಡೋತ್ಸವ ಇರುತ್ತೆ. ಆವಾಗ ಎಲ್ಲರೂ ಸೇರಿರ್ತಾರೆ. ರಿಟರ್ನ್ ಆಗಿರೋರು, ಬೇರೆ ಊರಿಂದ ಹೋಗಿರೋರೆಲ್ಲ ರಿಟರ್ನ್ ಆಗಿರ್ತಾರೆ. ಇರೋರಷ್ಟೇ, ಆವಾಗಲೂ ಕ್ರೌಡ್ ಇರುತ್ತೆ. ಅದು ಕೂಡ ನೈಟೇ ಆಗೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಗರುಡೋತ್ಸವನ. ಫುಲ್ ಅದು ಎತ್ತಿ ಕುಣಿಸಿ ಹೆಂಗೆ ಬೇಕು ಹಂಗೆಲ್ಲ ಎಸಿತಾರೆ ಅದನ್ನು. ಚೆನ್ನಾಗಿದೆ. ಆ್ಯಕ್ಚುಲಿ ಈ ಟೈಮಲ್ಲಿ ನಾನು ಊರಲ್ಲಿ ಇರಲಿಲ್ಲ, ಬಟ್ ನಮ್ಮ ಮನೆಯವರು ಕ್ಲಿಪ್ಪೆಲ್ಲ ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ದಾರೆ. ಅಣ್ಣ ಅತ್ತಿಗೆ ಅಮ್ಮ ಎಲ್ಲ ಮಾಡಿ ಕಳಿಸಿದ್ರು. ಸೊ ಹಾಗಾಗಿ ಆ ವಿಡಿಯೋ ಕ್ಲಿಪ್ಸ್ನು ಆ್ಯಡ್ ಮಾಡಿದ್ದೀನಿ. ನೋಡಿ ಎಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ನಮ್ಮೂರು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ. ಅವ್ರವ್ರ ಊರುಗಳು ಅಂದರೆ ಒಂಥರ ಖುಷಿ, ಅಲ್ಲಿಗೆ ಹೋಗೋದು ಅಂದ್ರೇನೆ. ಯಾವಾಗೋ ಒಂದು ಸಲ ಹೋದ್ರೂ ಸಖತ್ ಖುಷಿ ಅನಿಸುತ್ತೆ. ಸೊ ಹೀಗಿತ್ತು ನಮ್ಮ ಊರಿನ ಜಾತ್ರೆ. ಚೆನ್ನಾಗಿ ಮಜಾ ಮಾಡಿದ್ವಿ, ಎಲ್ಲ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಇದ್ದಿದ್ದೆ ಸ್ಯಾಟರ್ಡೆ ಹೋಗಿ ಮಂಡೇ ಬಂದುಬಿಟ್ಟೆ. 1.5 ದಿನ ಅಷ್ಟೇ ಅಂದ್ಕೊಳ್ಳಿ. ಮತ್ತು ನನ್ನ ಕೆಲಸ ಇತ್ತು. ಸೊ ಹಾಗಾಗಿ ನಾನು ವೈನಿಧಿ ಬಂದುಬಿಟ್ವಿ. ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ, ಲೈಕ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.